ನೋಡಿ ಈ ಥರ ಹಾಕಬೇಕು. ಎಲ್ಲ ಟ್ರೆಂಡಿಂಗಲ್ಲಿ ನಡೀತಿದೆ ಇದೆಲ್ಲ. ಹಿಂಗೆ ಮಾಡ್ಕೋಬೇಕು. ಆ ಥರ ಕಾಣಿಸ್ತಿದೆ ಮಗನೇ ಇದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಇದು ಕಾರ್ಡ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಹಾಗೇನಿಲ್ಲ, ಇದು ಊರಿಗೆ ಹೋಗ್ತಿರೋ ಅಂಥ ವ್ಲಾಗ್ ಆಗಿರುತ್ತೆ. ನನ್ನ ತಂಗಿ ಮನೆಗೆ ನಮ್ಮಮ್ಮ ಬಾಗ್ನ ಕೊಡೋಕ್ಕೆ ಬಂದಿದ್ದರು. ಫಸ್ಟಿಗೆ ನಿನಗೆ ಕೊಟ್ಟು, ಆಮೇಲೆ ಅಕ್ಕಗೆ ಕೊಟ್ಟು, ಆಮೇಲೆ ನನ್ನ ತಂಗಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಮ್ಮ ಅಂಕಲ್ಲು, ನಾನು ಮತ್ತು ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹೋಗ್ತಾಯಿದ್ದೀವಿ ನನ್ನ ತಂಗಿ ಮನೆಗೆ. ಏನಪ್ಪ ಅಂದರೆ ಅವರು ಕಾರ್ ತಗೊಂಡಿದ್ರು, ಹಾಗಾಗಿ ಒಂದು ಸಣ್ಣ ಪಾರ್ಟಿ ಇಟ್ಟಿದ್ದೀವಿ ಬನ್ನಿ ಅಂತ ಕರಿತಾಯಿದ್ರು. ಇಲ್ಲ ನಮಗೆ ಕೆಲಸ ಇದೆ ಬರೋಕ್ಕಾಗಲ್ಲ ಅಂದ್ರೂ ಅವಳು ಬಾಬಾ ಅಂತ ಕರಿತಾಯಿದ್ಲು. ಹಾಗಾಗಿ ಸರಿ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ. ಒಂದೇ ಬೆಳಿಗ್ಗೆ ಹೋಗಿ ಸಂಜೆ ಬಂದಿದ್ದು, ಮಾರನೇ ದಿನ ಬೆಳಗ್ಗಿನ ಜಾವನೇ ಬಂದಿದ್ದು. ಯಾಕಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋದ್ರಿಂದ ಅವರು ನಿಜವಾಗ್ಲೂ ಅವ್ರ ಕೆಲಸಕ್ಕಂತೂ ರಜಾ ಒಂದಿನ ಬೇಕಾದರೂ ಊಟ ಬಿಡ್ತಾರೆ, ಬಟ್ ಕೆಲಸಕ್ಕಂತೂ ರಜಾ ಹಾಕೋದಿಲ್ಲ, ಮನೇಲಿರಲ್ಲ. ಅವ್ರಿಗೆ ಒಂದಿನ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಅವರು ತಿಂದಿದ್ದು ಡೈಜೆಷನ್ ಆಗೋಲ್ಲ, ಅವರಿಗೆ ಹೆವಿ ಟೆನ್ಷನ್ ಆಗ್ತಾರೆ. ಯಾಕಂದರೆ ಅವರಿಗೆ ಮುಂದೆ ಲೈಫ್ ಹೆಂಗೆ ಏನು, ನನ್ನ ಹೆಂಡತಿ ಮಕ್ಕಳಿಗೆ ನಾನು ಯಾವ ಥರ ಸೇಫ್ಟಿ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ನಿಜವಾಗ್ಲೂ ಅಂಥ ಗಂಡನ್ನು ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನಮ್ಮಕ್ಕ ಎಲ್ಲೆಲ್ಲಿ ಹಣ್ಣಾಗಿದ್ದಾವೆ ಅಂತ ಪ್ಯಾರ್ಲೆ ಹಣ್ಣನ್ನು ಹುಡುಕ್ತಾವಳೆ, ಆದರೆ ಅವಳಿಗೊಂದು ಸಿಗ್ತಾಯಿಲ್ಲ. ನನಗೆ ಬಾಗ್ನ ಕೊಟ್ಟು, ನಮ್ಮ ಅಕ್ಕಗೆ ಬಾಗ್ನ ಕೊಟ್ಟು ನಾವು ಎಲ್ಲರೂ ಜೊತೆಯಲ್ಲೇ ಹೋದ್ವಿ. ನಮ್ಮ ಅಕ್ಕನ ಮನೆ ಮತ್ತು ನನ್ನ ತಂಗಿ ಊರು ಅಕ್ಕಪಕ್ಕನೇ ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದು. ಹಾಗಾಗಿ ಅವ್ರ ಅಕ್ಕ ತಂಗಿ ಇಬ್ಬರು ಒಂದೇ ಕಡೆ ಇದ್ದಾರೆ, ನೀನೊಬ್ಬಳೇ ದೂರ ಇರೋದು ಅಂತ ನನಗೆ ಫಸ್ಟ್ ಕೊಟ್ಟು, ಆಮೇಲೆ ಇಲ್ಲಿಂದ ನಾವು ಹೋದ್ವಿ ನಮ್ಮ ಅಕ್ಕರ ಮನೆಗೆ. ಅಲ್ಲಿ ಊಟ ಮಾಡಿಕೊಂಡು ನನ್ನ ತಂಗಿ ಮನೆಗೆ ಹೋದ್ವಿ. ಹೋಗಿದ ತಕ್ಷಣ ಪೇರ್ಲೆ ಹಣ್ಣಿನ ಗಿಡ ಕರಿತಾ ಇತ್ತು, ನಿಮಗೋಸ್ಕರ ಪೇರ್ಲೆ ಹಣ್ಣು ಬಿಟ್ಟಿದ್ದೀವಿ ಬನ್ನಿ ಬನ್ನಿ ಅಂತ. ನಾನು ನಮ್ಮ ಅಕ್ಕ ಹೋದ್ವಿ, ನೈಟಿ ಸಿಗಾಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನನ್ನ ತಂಗಿ ನೈಟಿ ಹಾಕೊಂಡು ಹೋದ್ವಿ. ನಾನು ಇಲ್ಲಿದ್ದರೆ ಡ್ರೆಸ್ ಹಾಕ್ಕೊಳ್ಳಲ್ಲ, ಸಾರಿ ನಮ್ಮ ಮನೇಲಿದ್ದರೆ ನಾನು ಡ್ರೆಸ್ಸೇ ಹಾಕ್ಕೊಳ್ಳೋದು, ಇಲ್ಲೆಲ್ಲ ನೈಟಿ ಹಾಕ್ಕೊಳ್ಳಲ್ಲ. ಊರಿಗೆ ಹೋದರೆ ನೈಟಿ ಹಾಕ್ಕೊಂಡು ನೇತಾಕೊಂಡು ಓಡಾಡ್ತಿರ್ತೀನಿ. ನಮ್ಮಕ್ಕ ಪ್ಯಾರ್ಲೆ ಹಣ್ಣು ಗಿಡ ಹೋಗಿ ಮುಟ್ಟು ನೋಡ್ತಾಳೆ, ಹಣ್ಣಾಗಿದ್ದೀರಾ ಇಲ್ವ ನೀವು, ತಿನ್ನಬೇಕು ನಾವು ಅಂತ ಕಾಮಿಡಿ ಮಾಡ್ತಾಯಿದ್ಲು. ಅದಕ್ಕೆ ಈ ಪೇರ್ಲೆ ಹಣ್ಣು 2 ಪೇರ್ಲೆ ಹಣ್ಣಿನ ಮರ ಇದೆ. ಒಂದು ಪೇರ್ಲೆ ಹಣ್ಣಿನ ಮರ ಸಣ್ಣ ಪೇರ್ಲೆ ಹಣ್ಣು ಕೆಂಪುಗೆ ಬರ್ತಾವಲ್ಲ ಒಳಗಡೆ, ಅದು ನಾನು ಏನು ತೋರಿಸ್ತಾ ಇದ್ದೀನಿ ಈ ಪೇರ್ಲೆ ಹಣ್ಣು. ಮತ್ತು ಇನ್ನೊಂದು ಒಳಗಡೆ ವೈಟ್ ಕಲರ್ ಬೀಜದಪ್ಪ ವೈಟ್ ಕಲರ್ ಪೇರ್ಲೆ ಹಣ್ಣು ಬರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಹಣ್ಣಾದರೆ ಮಾತ್ರ ಅದು ಮೆತ್ತಗೆ ಸಾಫ್ಟ್ ಆಗಿರೋದು, ಇಲ್ಲ ಗಟ್ಟಿ ಅಂದರೆ ಗಟ್ಟಿ ಇರುತ್ತೆ. ನಮ್ಮ ಅಕ್ಕಕ್ಕೆ ಹಾರಿ ನೆಗೆದು ಕಿತ್ಕೊಡ್ತಾ ಇದ್ಲು. ಏನೇ ಒಳ್ಳೆ ಲೇಡಿ ಬಾಂಡ್ ಆಡ್ದಂಗೆ ಆಡ್ತೀಯಾ, ಸಿಟಿಲಿದ್ದಾಗ ಅವಳು ಬೆಂಗಳೂರಲ್ಲಿದ್ದರು ಫಸ್ಟಿಗೆ, ಇವಾಗ ಊರಿಗೆ ಶಿಫ್ಟ್ ಆಗಿದ್ದಾರೆ. ಬೆಂಗಳೂರಲ್ಲಿದ್ದಾಗ ಒಳ್ಳೆ ಸಾಫ್ಟ್ ಆಗಿದ್ದೆ, ಇನ್ನೋಸೆಂಟ್ ಥರ ಇದ್ದೆ. ಇಲ್ಲಿ ಬಂದು ಒಳ್ಳೆ ರೇಬಲ್ ಸ್ಟಾರ್ ಆಡ್ದಂಗೆ ಆಡ್ತೀಯಲ್ಲ ಅಂತ ಹೇಳಿದೆ. ಏನು ಮಾಡೋದವ, ಹಳ್ಳೀಲಿ ಹೆಂಗೆ ಅಂದರೆ ಜನಗಳು ನಮಗೆ ಹಂಗೆ ಕಲಿಸ್ಬಿಡ್ತಾರೆ, ನಾವು ಸಾಫ್ಟಾಗಿ ನಮಗೆ ಇರೋಕ್ಕೆ ಬಿಡಲ್ಲ. ನಾವು ಯಾವ ಸಿಚುವೇಶನ್ ಅಂದರೆ ನಾವು ಪರಿಸ್ಥಿತಿ ತಕ್ಕಂತೆ, ಊರಲ್ಲಿ ಜನ ತಕ್ಕಂತೆ ನಾವು ಚೇಂಜ್ ಆಗಬೇಕಾಗುತ್ತೆ ಅಂತ ಹೇಳಿಲ್ಲ. ಹೌದು, ನಾನು ನಿಜ ಅಂದ್ಕೊಂಡು ಸುಮ್ಮನೆ ಅದೇ ಸೊಪ್ಪೆಲ್ಲ ಕಿತ್ಕೊಂಡ್ಬಂದ್ವಿ. ಕಾಕೆ ಸೊಪ್ಪು ಹುಡುಕಿ ಕಿತ್ಕೊಟ್ಲವಳು. ಬಟ್ ನಾನು ಅಲ್ಲೇ ಬಿಟ್ಟು ಬಂದೆ, ನನ್ನ ತಂಗಿ ಮನೆಯಲ್ಲೇ ಬಿಟ್ಟು ಬಂದೆ. ಮತ್ತು ಕಿತ್ತಿದ್ದಕ್ಕೂ ಸಾರ್ಥಕ ಆಗಿಲ್ಲ ಅಂತ ಅಂದ್ಕೊಂಡು ಬಂದೆ. ನನ್ನ ತಂಗಿ ಅದಕ್ಕೆ ಹೇಳ್ತಾಯಿದ್ಲು, ಅಯ್ಯೋ ಬೆಳಗ್ಗೆನೇ ಹೇಳಿದಿದ್ರೆ ಅಜ್ಜಿ ಹತ್ರ ನಾನು ತರಿಸ್ತಿದ್ದೆ. ಆ ಅಜ್ಜಿ ಹಸು ತಗೊಂಡು ಹೋಗ್ತಾರಲ್ವ ಮೇಯ್ಸೋಕ್ಕೆ, ಅವರು ಸೊಪ್ಪು ಅದು ಇದು ಅಂತ ತರ್ತಾನೆ ಇರ್ತಾರೆ ಅವ್ರ ತೋಟದಲ್ಲಿ. ಅವ್ರದ್ದು ತುಂಬಾ ತೋಟ ಇದೆ, ಅವರು ತೋಟಕ್ಕೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ, ಅಲ್ಲಿಂದನೇ ತರಿಸ್ತಿದ್ನಲ್ವ ಅಂತ ಹೇಳ್ತಾಯಿದ್ಲು. ಇರಲಿ ಬಿಡು ಪರವಾಗಿಲ್ಲ, ಇನ್ನೊಂದು ಸಲ ತರ್ತೀನಿ ಅಂದ್ಕೊಂಡು ನಾವು ಮನೆಗೆ ಬಂದು ಊಟ ಮಾಡಿಕೊಂಡು ಕೂತಿದ್ವಿ. ನಮ್ಮಮ್ಮ ಎಲ್ರಿಗೂ ಎಲಟಿಕೆ ಹಾಕ್ಕೊಡ್ತಾಯಿದ್ರು. ಅಪರೂಪಕ್ಕೊಂದು ಸರಿ ಎಲಟಿಕೆ ಹಾಕಬೇಕು ಅಂತ ನಮ್ಮಮ್ಮ ಅಳಿಯಂದ್ರಿಗೆ ಮತ್ತು ಫಸ್ಟು ಅವ್ರ ಅಳಿಯಂದ್ರಿಗೆ ಕೊಡ್ತಾರೆ. ಫಸ್ಟ್ ಅವರಿಗೆ ಏನಿದ್ರು ಅವ್ರ 3 ಜನ ಅಳಿಯಂದ್ರಿಗೇ, ಆಮೇಲೆ ನಾವು ಮಕ್ಕಳು. ನಮ್ಮಮ್ಮ ಪ್ರತಿ ಸಲನೂ ಹಂಗೆ. ಅದಕ್ಕೆ ನಾವು ಮಕ್ಳಿಗೆ ಬಿಟ್ಟು ನೀನು ಅಳಿಯಂದ್ರಿಗೆ ಕೊಡ್ತೀಯಲ್ಲಮ್ಮ ಅಂತ ಹೇಳಿದ್ರೆ ಫಸ್ಟ್ ಅವರು ಆಮೇಲೆ ನೀವು ಅಂತ ಹೇಳ್ತಾರೆ ನಮ್ಮಮ್ಮ.
ಜಾಸ್ತಿ ಪ್ರೀತಿ ಅವ್ರ ಮೇಲೇ, ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆಮೇಲೆ ನಾವೆಲ್ಲ ಊಟ ಮಾಡ್ಕೊಂಡು ಕೂತಿದ್ವಿ. ಇವರೇನು ತ್ರಿಮೂರ್ತಿಗಳಿದ್ದಾರೆ, ಫೋಟೋ ತೆಗೆಸ್ಕೊಳ್ತಾ ಇದ್ರು. ಅದಕ್ಕೆ ನನ್ನ ಮಗ ವಿಚಿತ್ರವಾಗಿ ಆಡ್ತಾಯಿದ್ದ, ಏನಮ್ಮ ನಿಂದು ಏನು ಅಂತ. ಅವರಿಬ್ಬರಿಗೂ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ತಾನೆ ಅವನು, ಕಿತಾಪತಿ ನನ್ನ ಮಗ. ಅವರಿಬ್ಬರು ಒದೆ ತಿನ್ಕೊಂಡು ಸುಮ್ಮನೆ ಇರ್ತಾರೆ, ಏನೂ ಮಾತಾಡೋಲ್ಲ. ಯಾಕಂದರೆ ಸಣ್ಣವನಲ್ವಾ. ಮತ್ತು ಅವರಿಬ್ಬರಿಗೂ ಇವನಂದರೆ ತುಂಬಾ ಆಸೆ. ಕೂಸು ಮರಿ ಮತ್ತು ಹೆಗ್ಲ ಮೇಲೆ ಕೂರಿಸ್ಕೊಂಡು ಓಡಾಡೋದು ಆ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಇವನಿಗೂ ಅವ್ರ ಅಣ್ಣಂದ್ರಂದರೆ ತುಂಬಾ ಆಸೆ ಪಡ್ತಾನೆ. ದೊಡ್ಡಮ್ಮರ ಮನೆ ಅಂದರೆ ಮುಗೀತು, ಬೇಕಾದರೆ ಮಧ್ಯರಾತ್ರಿಲಿ ಎಬ್ಸಿದ್ರು ಎದ್ದು ಕೂತ್ಕೊಳ್ತಾನೆ, ಅಷ್ಟು ಇಷ್ಟಪಡ್ತಾನೆ. ಅವ್ರ ದೊಡ್ಡಮ್ಮನೂ ಏನೂ ಹೇಳಲ್ಲ, ಅವನಿಗೇನು ಮಾಡಿಬಿಡ್ರಿ, ಹುಷಾರಾಗಿ ನೋಡ್ಕೊಳ್ರಿ ಅಂತ ಅವಳು ಹೇಳ್ತಾಳೆ. ಹಾಗಾಗಿ ಅವನು ಅಷ್ಟು ಹಚ್ಕೊಂಡಿದ್ದಾನೆ. ಇದೇ ನೋಡಿ ನನ್ನ ತಂಗಿಯವ್ರು ಕಾರ್ ತೊಗೊಂಡಿದ್ರು ಅಂತ ಹೇಳಿದ್ನಲ್ವ, ಇಲ್ಲೇನು ಕಾಣಿಸ್ತಿದೆ ಅದೇ ಕಾರು. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲಿ ನಾವು ಟೈಮ್ ಆಯಿತು ಅಂತ ಬೆಳಗ್ಗೆ ಬೇಗ ಎದ್ದೋಗ್ಬೇಕು ಅಂತ ಬೇಗ ಬಂದ್ವಿ ನಾವು. ಫೈನಲಿ ಮನೆಗೆ ಬಂದ್ವಿ, ನಮ್ಮ ಮನೆಗೆ. ನನಗಿಷ್ಟ ಅಂತನಾ? ಎಲ್ಲಿ ಹಾಕ್ತೀರಾ? ಹೆಂಗೆ ಇಷ್ಟ ಅಂದರೆ ನೋಡಿ ನನ್ನ ಮಗನ ಏನು ಹೇಳ್ತಾನೆ ಇಲ್ಲ. ಐ ಲವ್ ಯು ಟು. ನನ್ನ ಮಗ ಎಲ್ಲಿ ಹೂ ಕಾಣಿಸಿದ್ರು ಕಿತ್ಕೊಂಬಂದು ಅಮ್ಮ ಐ ಲವ್ ಯು ಅಂತಾನೆ. ಅದಕ್ಕೆ ನನ್ನ ಮಗ ತುಂಬ ಇಷ್ಟ. ಐ ಲವ್ ಯು ಟು ಮಗನೇ. ಐ ಲವ್ ಯು ಟು. ಕಿತಾಪತಿ ಕಿತಾಪತಿ. ನನ್ನ ಕೂದಲೆಲ್ಲ ಕೆದ್ರಿಟ್ಟಾನೆ, ನನ್ನ ಕೂದಲೆಲ್ಲ ಕೆದ್ರಿಟ್ಟಿದ್ದೆ. ಸ್ಕೂಲಿಗೆ ಹೋಗ್ತಿದ್ದೀರಾ? ಜಾಣ ಆಗಿದ್ದೀರಾ? ಯಾವ ಸ್ಕೂಲ್ ನಿಮ್ಮದು? ಬ್ಲೂಮಿಂಗ್ ಕಿಡ್ಸ್. ಎಷ್ಟು ಸ್ಟ್ಯಾಂಡರ್ಡ್ ನೀವು? ಪ್ರಿ ಕೆ ಜಿ. ವಾವ್. ನಾಳೆ ಹೋಗ್ತೀರಾ ಮತ್ತೆ? ಜಾಣ. ಇಷ್ಟು ನನ್ನ ಮಗನ ತುಂಟಾಟ. ಮನೇಲಿದ್ಬಿಟ್ರೆ ತುಂಬಾ ತರಲೆ ಮಾಡ್ತಾನೆ, ಅದರಲ್ಲೂ ಖುಷಿ ಇರುತ್ತೆ. ಮನೇಲಿ ಇವನಿಗೆ ಯಾಕಾದರೂ ರಜೆ ಕೊಡ್ತಾರೋ ಅಂತ ಅಂದ್ಕೊತೀನಿ ನಾನು. ಭಾಳ ಟಾರ್ಚರ್ ಕೊಡ್ತಾನೆ. ನನ್ನ ಕೂದಲು ಅರ್ಧ ಕೂದಲು ಇವನ ಕೈಯಲ್ಲಿರುತ್ತೆ. ತಲೆ ತಿಮ್ಮ ಇಲ್ಲಿ ನೋಡಿ, ಭಾಳ ತಲೆ ಹರಟೆ ಆಗಿಬಿಟ್ಟಿದ್ದಾನೆ. ಫಸ್ಟಿಗೆ ಸ್ಕೂಲಿಗೆ ಹೋಗ್ತಾ ಸ್ವಲ್ಪ ಸೈಲೆಂಟ್ ಆಗ್ತಾನೆ ಅಂದ್ಕೊಂಡಿದ್ದೆ, ಬಟ್ ಇವಾಗ ಮತ್ತೆ ಅದಕ್ಕಿಂತ ಎರಡರಷ್ಟಾಗಿದೆ. ಸ್ಟಿಕ್ಕರ್ ಇಲ್ಲ, ಏನಿಲ್ಲ ಹಣೆ ಮೇಲೆ, ಎಲ್ಲ ಕಿತ್ತಾಕ್ತಾನೆ. ಒಂದು ಸ್ಟಿಕ್ಕರ್ ನೋಡೋಂಗಿಲ್ಲ, ತಲೆಯಲ್ಲಿ ಹೂ ನೋಡೋಂಗಿಲ್ಲ, ಎಲ್ಲ ಕೇಳ್ತಾನೇ ಇರ್ತಾನೆ. ನನ್ನ ಕೂದಲು ಅವು ಥರ ನೋಡಿ ತುರ್ಬು ಹಾಕೊಂಡಿದ್ದೆ, ಈ ಥರ ಮಾಡಿಟ್ಟಿದ್ದಾನೆ. ಇವಾಗ ನೋಡಿ ಅಲ್ಲಿ ಬರೀತಿದ್ದಾನೆ ಗೋಡೆ ಮೇಲೆ. ಇಷ್ಟು ನನ್ನ ಮಗನ ಕತೆ. ಕಾಯಿನ್ಸಲ್ಲಿ ಗೋಡೆ ಮೇಲೆ ಪೇಂಟಿಂಗ್ ಡ್ರಾಯಿಂಗ್ ಮಾಡ್ತಿರೋದು, ರೈಟಿಂಗ್ ಮಾಡ್ತಿರೋದು. ಇಲ್ಲ ನೋಡ್ರಿ, ಏನು ಮಾಡ್ತಿದ್ದೀರಾ? ಡ್ರಾಯಿಂಗ್ ಮಾಡ್ತಿದ್ದೀರಾ? ಡ್ರಾಯಿಂಗ್ ಕಾಯಿನ್ಸಲ್ಲಿ ಡ್ರಾಯಿಂಗ್ ಮಾಡ್ತಿದ್ದಾನಂತ ನನ್ನ ಮಗ. ಇಷ್ಟ ಆಗಿತ್ತು ನೋಡು ನನ್ನ ಮಗನ ವ್ಯವಸ್ಥೆನೋ ಅವಸ್ಥೆನೋ ಒಂದು ಗೊತ್ತಾಗಲ್ಲ ನನಗೆ. ನೋಡಿ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಎಲ್ಲೆಲ್ಲಿ ಹತ್ತುತ್ತಾನೆ, ಬಿದ್ದರೆ. ಹಾಯ್ ಫ್ರೆಂಡ್ಸ್, ನಾನು ಮೀಶೋಯಿಂದ ಇದು ಮೂಗು ಇಲ್ಲಿ ಹಾಕ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನ್ನ ಮಗನ ಸ್ಕೂಲಲ್ಲಿ ಇದು ಕೃಷ್ಣನ ಕಾಂಪಿಟೇಷನ್ ಮತ್ತು ಏನು ಕೃಷ್ಣನ ಅಮ್ಮ ಇದ್ದಾರೆ ಯಶೋದೆ, ಅವ್ರದ್ದು ಕಾಂಪಿಟೇಷನ್ ಇರೋದ್ರಿಂದ ಫಂಕ್ಷನ್ ಇದೆ ಬಟ್ ಸ್ಕೂಲಲ್ಲಿ. ಅದರಿಂದ ನಾನು ಸ್ವಲ್ಪ ಆಕ್ಸೆಸರೀಸ್ನ ಬುಕ್ ಮಾಡಿದ್ದೆ. ಅದಕ್ಕೆ ರಿಲೇಟೆಡ್ ಏನು ಬೇಕು ಅಂತ ಎಲ್ಲ ಚೆಕ್ ಮಾಡಿ ಬುಕ್ ಮಾಡಿದ್ದೆ. ಫೈನಲಿ ಇದೊಂದು ಏನಂತಾರೆ, ಮೂರ ಅಂತಾರ ಮುಕ್ರ ಅಂತಾರ ಒಂದು ಗೊತ್ತಿಲ್ಲ, ಇದು ಬಂದಿದೆ. ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಚೆನ್ನಾಗಿದೆ, ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ, ತಗೋಬೋದು. ಇದಕ್ಕೆ ಬರೀ ಇದೊಂದಕ್ಕೆ 146 ಎಷ್ಟು ಅಮೌಂಟು ಪೇ ಮಾಡಿ ತಗೊಂಡಿದ್ದು. ಇದನ್ನು ಇಲ್ಲೂ ಹಾಕ್ಬೋದು,
ಮತ್ತು ಇಲ್ಲಿ ಏನು ಕಾಣಿಸ್ತಿದೆ ಇಲ್ಲೂ ಹಾಕ್ಬೋದು. ಇದನ್ನು ಯಾವ ಥರ ವೇರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾವ ಥರ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ. ಹಿಂಗೆ ಹಾಕೋಕ್ಕೆ ಹೋಗಬೇಡಿ, ಹಿಂಗೆ ಹಾಕಿದ್ರೆ ಆಗಲ್ಲ ನೋಡಿ. ಈ ಥರ ಹಾಕಬೇಕು. ನಿಜವಾಗ್ಲೂ ಇದು ಹಾಕಿ ನನ್ನ ಮಗನ ರಿಯಾಕ್ಷನ್ನು ನೋಡಬೇಕು, ಅವನು ಏನು ಹೇಳ್ತಾನೆ ಅಂತ. ನೋಡಿ ಹೆಂಗೆ ಕಾಣಿಸ್ತಿದೆ. ಇದನ್ನು ನೋಡಿ ನನಗೆ ನಗು ಬರ್ತಿದೆ. ಯಾವ ಥರ ಕಾಣಿಸುತ್ತೋ ಹಾಕೊಂಡ್ರೆ ನಮ್ಮನೆಯವ್ರು ಏನು ಹೇಳ್ತಾರೆ, ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅವತ್ತಿನ ದಿನ ಅಂತ ನೋಡೋಣ. ಸದ್ಯಕ್ಕೆ ಇದೊಂದು ಆರ್ಡ್ರ್ ಮಾಡಿದ್ದೀನಿ. ಇನ್ನೂ ಇವತ್ತೇ ಬರೋದಿತ್ತು, ಬಟ್ ಅವೆಲ್ಲ ಯಾಕೋ ಬಂದಿಲ್ಲ. ನಾಳೆ ಬರುತ್ತೆ. ನಾನು ಅದ್ರ ರಿವ್ಯೂ ಎಲ್ಲ ಕೊಡ್ತೀನಿ. ಇಲ್ಲಿಂದ ಇಲ್ಲಿಗೆ ಮತ್ತು ಬೈತಲೆ 3 ಸ್ಟೆಪ್ ಬರುತ್ತಲ್ವ ಅದು, ಮತ್ತು ಇಲ್ಲಿ ಮೂಗ್ನಿತ್ತಿಂದ ಇಲ್ಲಿ ಹಾಕೋದು ಅದೆಲ್ಲ ಬುಕ್ ಮಾಡಿದ್ದೀನಿ. ಅದೆಲ್ಲ ಬರುತ್ತೆ, ನಾಳೆ ಬರುತ್ತೆ. ಇದು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ, ಬಟ್ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ರಿಯಲಿ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದು ಹೆಂಗೆ ಕಾಣಿಸ್ತಿದೆ ಅಂತ. ಇದು ಮೋಸ್ಟ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಿದೆ ಇದೆಲ್ಲ. ಹಾಗಾಗಿ ನಾನು ಇದು ಯಾಕೆ ಟ್ರೈ ಮಾಡಬಾರ್ದು ಅಂತ ತರಿಸಿದ್ದು. ಇದು ಅಂದರೆ ಕೆಲವರಿಗೆ ಅಯ್ಯೋ ಇದೇನು ಅಂತ ನಗು ಬರುತ್ತೆ, ಬಟ್ ಇವಾಗ ನಡೀತಿರೋದೇ ಇದಲ್ವಾ. ಹಾಗಾಗಿ ನಾನು ಒಂದ್ಸಲ ಟ್ರೈ ಮಾಡಿ ಫೋಟೋಸ್ ತೆಗ್ಸೋಣ ಅಂತ. ಮತ್ತು ನನ್ನ ಮಗನ ಸ್ಕೂಲಲ್ಲೂ ಈ ಮಂತ್ 30ಗೆ ಫಂಕ್ಷನ್ ಇದೆ. ಹಾಗಾಗಿ ನಾನು ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿದೆ. ಇದನ್ನು ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದು ಸಲ ವೇರ್ ಮಾಡಿ ತೋರಿಸ್ತೀನಿ. ಇದನ್ನು ಹಿಂಗೆ ಮಾಡಿದ್ರೆ ಆಗಲ್ಲ, ಇದನ್ನು ಹಿಂಗೆ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಯಾವ ಥರ ಕಾಣಿಸ್ತಿದೆ ಮಗನೇ? ಇದು ಸೂಪರಾಗಿ ಕಾಣಿಸ್ತಿದ್ಯಾ? ಹೌದಾ? ಓ ಇಲ್ಲಿ ನೋಡಿ, ಸೂಪರಾಗಿ ಕಾಣಿಸ್ತಿದೆ ಅಂತೆ ನನ್ನ ಮಗನಿಗೆ. ಅಯ್ಯೋ ಆಟ ಆಡೋದಲ್ಲ, ಕೇಳಿದ್ರಲ್ವಾ ನನ್ನ ಮಗನ ರಿಯಾಕ್ಷನು. ಸೂಪರಾಗಿ ಕಾಣಿಸ್ತಿದೆ ಅಂತೆ. ನೋಡೋಣ. ಇದು ನೋಡಿ ಈ ಥರ ಮಾಡಿ ಹಾಕ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಾನು ರ್ಯಾಪರ್ ಕೂಡ ಬಿಸಾಗಿಲ್ಲ, ಜಸ್ಟ್ ಇವಾಗ ತಾನೇ ಓಪನ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನೋಡೋಣ. ನಾನು ಮೇಕಪ್ ಮಾಡಿಕೊಂಡು ಅವತ್ತಿನ ದಿನ ನಾನು ಮೇಕಪ್ ಮಾಡಿಕೊಂಡು ವೇರ್ ಮಾಡಿ ಎಲ್ಲ ತೋರಿಸ್ತೀನಿ, ಯಾವ ಥರ ಕಾಣಿಸ್ತಿತ್ತು, ಯಾವ ಥರ ಬಂದಿತ್ತು ಅಂತ. ನಾನು ಏನೇನು ತರಿಸಿದ್ದೆ ಅಂತ, ನಾನು ಯಾವ ಥರ ರೆಡಿ ಆಗ್ತೀನಿ ಅಂತಲೂ ತೋರಿಸ್ತೀನಿ. ನೋಡೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.